ಈ ಪ್ರಿಂಟರ್ಸ್ ಗುಂಪು ಏನಿದೆ ಇದು ಯಾವ ಮನೆತನಕ್ಕೆ ಸೇರಿದೆ? ನಿಡ್ಕಲ್ಲಪ್ಪ ಅವರ ಮನೆತನಕ್ಕೆ ಸೇರಿದೆ ಸರ್. ಇದು ಸುದ್ದಿ ನಿಜವಾ ಅಥವಾ ಸುಳ್ಳ ಅನ್ನೋದನ್ನು ಪರಾಮರ್ಶಿಸಿ ನಾವು ಅದನ್ನು ಬರಿಬೇಕಾಗ್ತದೆ ಅಥವಾ ಯಾವುದೇ ಮೀಡಿಯಾದಲ್ಲೂ ಪ್ರಸಾರ ಮಾಡಬೇಕಾಗ್ತದೆ. ಕರ್ನಾಟಕದಲ್ಲಿ ಆರಂಭವಾದ ಮೊದಲ ಪತ್ರಿಕೆ ಯಾವುದು ಅಂತ ತಾವು ಹೇಳಬೇಕು. ಮಂಗಳೂರು ಸಮಾಚಾರ. ಸುದ್ದಿಯನ್ನು ಏನಿರುತ್ತೋ ಅದನ್ನೇ ಕೊಡ್ತೀವಿ ಸರ್. ನಮ್ಮ ಕಲ್ಪನೆ ಅಂತೂ ಇರೋದಿಲ್ಲ. ಕ್ರೀಡೆಗಾಗಿಯೇ ಒಂದು ಪತ್ರಿಕೆ, ಒಂದು ವಾರಪತ್ರಿಕೆ ಇತ್ತು. ಮೊಟ್ಟ ಮೊದಲ ಪತ್ರಿಕೆ ರಾಜು ಪತ್ರಿಕೆ. TSR ಏನು ಹಾಗಂದರೆ? TS ರಾಮಚಂದ್ರ ರಾವ್ ಅಂತ ಅವ್ರ ಹೆಸರು. TS ರಾಮಚಂದ್ರ ರಾವ್ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಒಂದು ವಿಶೇಷ ಕ್ವಿಜ್ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ನಡೆಸೋದಕ್ಕೆ ನಾವೆಲ್ಲರೂ ಬೆಂಗಳೂರು ಪ್ರೆಸ್ ಕ್ಲಬ್ನ ಆವರಣಕ್ಕೆ ಬಂದಿದ್ದೇವೆ. TSR ವೇದಿಕೆ ನಮ್ಮ ಪಕ್ಕದಲ್ಲೇ ಉಂಟು. ಅದರ ಮುಂಭಾಗದಲ್ಲೇ ಅನೇಕ ಹಿರಿಯ ಪತ್ರಕರ್ತರ ಜೊತೆ ಕೂತ್ಕೊಂಡು ಒಂದಷ್ಟು ವಿಚಾರಗಳನ್ನು ತಿಳಿದುಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ತಮ್ಮೆಲ್ಲರ ಪರವಾಗಿ ಈ ಹಿರಿಯ ಪತ್ರಕರ್ತರನ್ನು ಸ್ವಾಗತಿಸ್ತಾ ಇದ್ದೇನೆ. ಎಲ್ಲರಿಗೂ ಸ್ವಾಗತ ಸರ್. ಸರ್, ಪತ್ರಿಕೆ ಅಂದರೆ ಏನು ಸರ್? ಒಂದು ಪದದಲ್ಲಿ ಹೇಳೋದಾದರೆ ಜಗತ್ತಿನ ಆಗು ಹೋಗುಗಳ ವಿಚಾರಗಳನ್ನು ಜನರಿಗೆ ತಲುಪಿಸುವಂತಹ ಒಂದು ಸಾಧನ ಅನ್ನುವಂಥದ್ದು ಪತ್ರಿಕೆ. ಬಹಳ ಅರ್ಥವತ್ತಾದ ಉತ್ತರ ಕೊಟ್ಟರೆ ತಾವು. ಈ ಪತ್ರಿಕೆ ಅನ್ನೋ ವಿಚಾರ ಬಂದಾಗ ಸಾಮಾನ್ಯ ಸುದ್ದಿಗಳನ್ನು ತಿಳಿಸೋದಕ್ಕೆ ಸಾಮಾನ್ಯ ಪತ್ರಿಕೆಗಳು ಉಂಟು. ಆದರೆ ಈ ಪತ್ರಿಕೆಗಳಲ್ಲಿ ನಾನಾ ನಮೂನೆಯ ಪತ್ರಿಕೆಗಳು ಇವೆ. ಯಾವ ಯಾವ ರೀತಿಯ ಪತ್ರಿಕೆಗಳು ನಮ್ಮಲ್ಲಿ ಉಂಟು ಅನ್ನೋದನ್ನು ಒಂದು ಪಟ್ಟಿ ಮಾಡಲಿಕ್ಕಾಗುತ್ತಾ? ಪ್ರತಿನಿತ್ಯದ ವಿಚಾರಗಳನ್ನು ತಲುಪಿಸೋದಕ್ಕೆ ದಿನಪತ್ರಿಕೆಗಳು ಅಂತ ಬರ್ತವೆ. ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅದರದ್ದೇ ಆದಂಥ ಪ್ರತ್ಯೇಕವಾದಂತಹ ಒಂದು ಪತ್ರಿಕೆಗಳು ಮತ್ತು ಆರೋಗ್ಯ ಪತ್ರಿಕೆಗಳಿವೆ. ಅದೇ ರೀತಿಯಲ್ಲಿ ನಿಮಗೆ ರಾಜಕೀಯ ವಿಶ್ಲೇಷಣೆ ಮಾಡೋದಕ್ಕೆ ಅಂದ್ಬಿಟ್ಟೆ ರಾಜಕೀಯದ ಒಂದು ವಿಚಾರಗಳನ್ನು ತಿಳಿಸುವಂತಹ ಒಂದು ವಾರದ ಪತ್ರಿಕೆಗಳು ಬರ್ತವೆ. ನಿಮಗೆ ಅಪರಾಧ ಇರ್ಬೋದು, ಕ್ರೀಡೆ ಇರ್ಬೋದು, ಇದರ ಜೊತೆಯಲ್ಲಿ ನಿಮಗೆ ಹಣಕಾಸು ಇರ್ಬೋದು. ಹೀಗೆ ಪ್ರತ್ಯೇಕವಾದಂತಹ ವರ್ಗದ ಪತ್ರಿಕೆಗಳು ನಮ್ಮಲ್ಲಿ ಲಭ್ಯ ಇದೆ. ಆದರೆ ಎಲ್ಲದಕ್ಕಿಂತ ಪ್ರಮುಖವಾಗಿ ಜನರತ್ತ ಹೋಗುವಂಥದ್ದು, ಪ್ರತಿನಿತ್ಯ ಹೋಗುವಂಥದ್ದು ದಿನಪತ್ರಿಕೆ. ದಿನಪತ್ರಿಕೆಗಳಲ್ಲೇ ಈಗ ಹಲವಾರು ಕಾಲಮ್ಗಳು ಬಂದುಬಿಟ್ಟಿವೆ. ದಿನಪತ್ರಿಕೆನೇ ಹಲವಾರು ಕಾಲಮ್ಗಳು, ಅಂದರೆ ಲೈಕ್ ನೀವೇ ಹೇಳ್ದಂಗೆ ಹಣಕಾಸು ಇರ್ಬೋದು, ಶೇರ್ ಮಾರ್ಕೆಟು, ಇದ್ರ ಜೊತೆಯಲ್ಲಿ ಆರೋಗ್ಯ, ಇದ್ರ ಜೊತೆಯಲ್ಲಿ ನಮಗೆ ಹಿಸ್ಟರಿಗೆ ಸಪ್ರೇಟ್ ಆದಂಥ ಒಂದು ವಿಭಾಗ ಮಾಡಿದ್ದಾರೆ. ಇದ್ರ ಜೊತೆಯಲ್ಲಿ ಏನು ನಡೀತಾ ಇದೆ, ಆಗು ಹೋಗುಗಳು, ವಿದೇಶಗಳಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ತಿಳಿಸೋದಕ್ಕೆ ಅದಕ್ಕೆ ಪ್ರತ್ಯೇಕವಾದಂಥ ಕಾಲಮ್ಸ್ ಇದೆ. ಸೊ ಹೀಗಾಗಿ ನಮಗೆ ದಿನಪತ್ರಿಕೆಗಳಲ್ಲೇ ಈ ಎಲ್ಲ ವಿಚಾರಗಳು ಕೂಡ ಕವರ್ ಆಗಿಬಿಡ್ತವೆ. ಅದರ ಹೊರತಾಗಿಯೂ ಕೂಡ ಪ್ರತ್ಯೇಕವಾಗಿ ತನ್ನದೇ ಆದಂತಹ ಪತ್ರಿಕೆಗಳು ಈಗಲೂ ಕೂಡ ಹೊರಬರ್ತಾ ಇದೆ. ಒಳ್ಳೆಯ ವ್ಯಾಖ್ಯೆಯನ್ನು ಕೊಟ್ಟು ಇಡೀ ಜಗತ್ತಿನ ವಿಚಾರಗಳನ್ನು ಶ್ರೀಸಾಮಾನ್ಯನಿಗೆ ತಿಳಿಸುವ ಒಂದು ಮಾಧ್ಯಮ ಪತ್ರಿಕೆ ಅಂತ ಹೇಳಿದ್ರಿ. ಉತ್ತರ ಚೆನ್ನಾಗಿದೆ. ನಮ್ಮ ಹೆಮ್ಮೆಯ ಸಂಸ್ಕಾರಗಳು ಹಾಗೂ ಅವುಗಳ ಮೌಲ್ಯಗಳು ಶ್ರೀಕಂಠ ಕುಮಾರಸ್ವಾಮಿ ಬರೆದಂಥ ಪುಸ್ತಕ ತಮಗೆ ಕೊಡ್ತಾ ಇದ್ದೇವೆ, ದಯವಿಟ್ಟು ಸ್ವೀಕರಿಸಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ರಾಯಿಟರ್ ಅನ್ನೋದು ಒಂದು ಅಂತಾರಾಷ್ಟ್ರೀಯ ಪ್ರಸಿದ್ಧ ಸುದ್ದಿ ಸಂಸ್ಥೆ. ಈ ಸುದ್ದಿ ಸಂಸ್ಥೆಯನ್ನು ಆರಂಭಿಸಿದವರು ಪಾಲ್ ರಾಯಿಟರ್ ಅಂತಕ್ಕಂಥ ವ್ಯಕ್ತಿ 1851ರಲ್ಲಿ. ಆಗ ಸುದ್ದಿಯನ್ನು ಸಂಗ್ರಹ ಮಾಡಲಿಕ್ಕೆ ಅನುಕೂಲತೆಗಳು ಬಹಳ ಕಡಿಮೆ ಇದ್ದವು. ಅದರಲ್ಲೂ 50 ಮೈಲಿ 100 ಮೈಲಿ ಆಚೆ ಏನಾದರೂ ಒಂದು ಸುದ್ದಿ ನಡೀತು ಅಂದರೆ ಆ ಸುದ್ದಿ ಪತ್ರಿಕಾ ಕಚೇರಿಯನ್ನು ತಲುಪೋದಕ್ಕೆ ಬಹಳ ತಡ ಆಗ್ತಾಯಿತ್ತು. ಹಾಗಾಗಿ ಪಾಲ್ ರಾಯಿಟರ್ ಒಂದು ಉಪಾಯವನ್ನು ಕಂಡುಹಿಡ್ಕೊಂಡ. ಆ ಉಪಾಯ ಏನು ಅಂತ ಹೇಳ್ತಂದರೆ ಹಕ್ಕಿಗಳ ಸಹಾಯದಿಂದ ಸುದ್ದಿಯನ್ನು ತರಿಸ್ಕೊಳ್ಳೋದು. ಅಂದರೆ ಸುದ್ದಿಯನ್ನು ಕಳಿಸೋನು
ಅದನ್ನು ಒಂದು ಕಾಗದದಲ್ಲಿ ಬರೆದು ಅದನ್ನು ಹಕ್ಕಿಯ ಕಾಲಿಗೆ ಕಟ್ಟಿ ಆ ಹಕ್ಕಿಯನ್ನು ಹಾರಿಬಿಟ್ರೆ ಆ ಹಕ್ಕಿ ನೇರವಾಗಿ ಪತ್ರಿಕಾ ಕಚೇರಿಗೆ ಬಂದು ಸುದ್ದಿಯನ್ನು ಮುಟ್ಟಿಸ್ತಾ ಇತ್ತು. ಯಾವ ಹಕ್ಕಿಯನ್ನು ಬಳಸ್ತಾ ಇದ್ದ, ಅವನು ಗಿಣಿಯನ್ನು ಬಳಸ್ತಾ ಇದ್ನ ಅಥವಾ ಪಾರಿವಾಳವನ್ನು ಬಳಸ್ತಾ ಇದ್ನ ಅನ್ನೋದನ್ನು ತಿಳ್ಕೊಬೇಕಾಗಿದೆ. ಸರ್, ತಮ್ಮ ಹೆಸರು ಮತ್ತು ಪರಿಚಯ? ಶಿವಕುಮಾರ್ ಬೆಳ್ಳಿತಟ್ಟೆ ಅಂತ ಸರ್. ಏನು ಕೆಲಸ ಮಾಡ್ತಾ ಇದ್ದೀವಿ ಸರ್? ನಾನು ವಿಶ್ವವಾಣಿ ಪತ್ರಿಕೆಯಲ್ಲಿ ಸುದ್ದಿ ಸಂಪಾದಕನ ಕೆಲಸ ಮಾಡ್ತಾ ಇದ್ದೀನಿ ಸರ್. ಈಗಷ್ಟೇ ಒಂದು ಪ್ರಶ್ನೆಯನ್ನು ನಮ್ಮ ವೀಕ್ಷಕರ ಮುಂದೆ ಇಟ್ಟೆ. ರಾಯಿಟರ್ ಯಾವ ಹಕ್ಕಿಯನ್ನು ಬಳಸ್ಕೊಂಡ, ಗಿಣಿಯನ್ನು ಪಾರಿವಾಳವನ್ನು ಅಂತ? ಆಗಿನ ಕಾಲದಲ್ಲಿ ಪಾರಿವಾಳವನ್ನು ಬಳಸ್ಕೊಂಡ್ರು ಅನ್ನೋದು ನನಗೆ ಇರೋ ಮಾಹಿತಿ ಸರ್. ಪಾರಿವಾಳವನ್ನು ಬಳಸ್ಕೋತಾ ಇದ್ದರು ಅನ್ನೋದು ಸರಿಯಾದ ಉತ್ತರ. ಅದ್ಭುತ ರಾಮಾಯಣ ಆರ್.ಕೆ. ಶಾಮಯ್ಯ ಪಂಡಿತ ಬರೆದಂಥ ಪುಸ್ತಕ ತಮ್ಮ ಕೊಡ್ತಾ ಇದ್ದೇವೆ, ದಯವಿಟ್ಟು ಸ್ವೀಕರಿಸಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಪಾರಿವಾಳಗಳನ್ನು ಸುದ್ದಿವಾಹಕವಾಗಿ ಬಳಸ್ತಾ ಇದ್ದದ್ದು ಕೇವಲ ರಾಯಿಟರ್ ಸಂಸ್ಥೆ ಮಾತ್ರ ಅಲ್ಲ. ಅದಕ್ಕಿಂತ ನೂರಾರು ವರ್ಷಗಳ ಹಿಂದೆ ನಮ್ಮ ಭಾರತದಲ್ಲಿ ಹಾಗೆ ಬೇರೆ ದೇಶಗಳಲ್ಲೂ ಸಹ ರಾಜ ಮಹಾರಾಜರು ಸುದ್ದಿಯನ್ನು ಕಳಿಸೋದಕ್ಕೆ ಈ ಒಂದು ಪಾರಿವಾಳವನ್ನು ಬಳಸ್ತಾ ಇದ್ದರು. ಆದರೆ ನಮ್ಮ ಟಿಪ್ಪು ಸುಲ್ತಾನ್ನಂತಹ ಮಹಾನುಭಾವ ಇದಕ್ಕೆ ಮತ್ತೊಂದು ರೀತಿಯ ಪ್ರತಿತಂತ್ರವನ್ನು ಹೂಡಿದ್ದ. ಬ್ರಿಟಿಷರು ಒಂದು ಪಾರಿವಾಳದ ಕಾಲಿಗೆ ಸುದ್ದಿಯನ್ನು ಕಟ್ಟಿಬಿಟ್ಟರೆ ಟಿಪ್ಪು ಸುಲ್ತಾನ್ ಏನು ಮಾಡ್ತಾಯಿದ್ದ, ಒಂದು ಗಿಡುಗವನ್ನು ಸಾಕ್ಕೊಂಡಿದ್ದು ಹೋಗಿ ಆ ಪಾರಿವಾಳವನ್ನು ಬೇಟೆಯಾಡಿ ಅದನ್ನು ತಂದು ಟಿಪ್ಪುವಿನ ಕೈಗೆ ಕೊಡ್ತಾ ಇತ್ತಂತೆ. ಹೀಗೆ ಪಕ್ಷಿಗಳ ಮೂಲಕ ಸುದ್ದಿಯನ್ನು ಹಿಂದಿನ ಕಾಲದಲ್ಲಿ ಬಹಳ ಯಶಸ್ವಿಯಾಗಿ ರವಾನೆ ಮಾಡ್ತಾಯಿದ್ರು ಅನ್ನೋ ವಿಚಾರ ಇವತ್ತಿಗೆ ಹೇಳಿದ್ರೂ ಸಹ ನಂಬೋಲ್ಲ. ವಿಚಿತ್ರ ಆದರೂ ಸಹ ಇದೊಂದು ನಿಜವಾದ ವಿಷಯ ಆಗಿದೆ. ಪತ್ರಿಕೋದ್ಯಮವನ್ನು ಫೋರ್ತ್ ಎಸ್ಟೇಟ್ ಅಂತ ಹೇಳ್ತಾರೆ. ಯಾಕೆ ಕರೀತಾರೆ, ಯಾರು ಕರೆದ್ರು, ಯಾವಾಗ ಕರೆದ್ರು, ಇದರ ಹಿನ್ನೆಲೆ ಏನು ಅಂತ ತಿಳ್ಕೊಬೇಕಾಗಿದೆ. ತಾವು ಉತ್ತರ ಕೊಡ್ತೀರಾ ಸರ್? ಎಸ್ ಸರ್. ತಮ್ಮ ಹೆಸರು ಮತ್ತು ಪರಿಚಯ? ನನ್ನ ಹೆಸರು ಮಧು ಅಂತ ಸರ್. ನಾನು ಏಷ್ಯನ್ ನ್ಯೂಸ್ ಇಂಟರ್ನ್ಯಾಷನಲ್ ಸುದ್ದಿ ಸಂಸ್ಥೆಯನ್ನು ಕರ್ನಾಟಕದಲ್ಲಿ ನಾನು ಪ್ರತಿನಿಧಿಸ್ತೀನಿ. ನೀವು ಹೇಳಿದ ಪ್ರಶ್ನೆಗೆ ಉತ್ತರ ಅಂದರೆ ಸರ್, ನಾವು 3 ಅಂಗಗಳನ್ನು ಮಾತ್ರ ನೋಡ್ತೀವಿ. ಶಾಸಕಾಂಗ ಶಾಸನಗಳನ್ನು ರಚನೆ ಮಾಡುತ್ತೆ, ಅವುಗಳನ್ನು ತೀರ್ಮಾನ ಮಾಡುತ್ತೆ, ಅದರ ಜೊತೆಗೆ ಮಾಹಿತಿಗಳನ್ನು ಒಟ್ಟುಗೂಡಿಸುವ ಮುಖಾಂತರವಾಗಿ ಅದನ್ನು ಕಾರ್ಯರೂಪಕ್ಕೆ ತರೋದಕ್ಕೆ ಕಾರ್ಯಾಂಗಕ್ಕೆ ಕಳಿಸುತ್ತೆ. ಅಲ್ಲಿ ಆಗುವಂಥ ಲೋಪದೋಷಗಳು ಅಥವಾ ಅಲ್ಲಿ ನಡೆದುಕೊಳ್ಳಬೇಕಾದಂಥ ರೀತಿಗಳು ತಪ್ಪು ನಡೆದಂಥ ಸಂದರ್ಭದಲ್ಲಿ, ಸರಿಯಾಗಿ ಅದು ಇಂಪ್ಲಿಮೆಂಟ್ ಆಗದೇ ಇದ್ದಂಥ ಸಂದರ್ಭದಲ್ಲಿ ಅದನ್ನು ನಾವು ನ್ಯಾಯಾಂಗದ ಮುಖಾಂತರವಾಗಿ ಸರಿಪಡಿಸುವಂಥ ತೀರ್ಮಾನವನ್ನು ಮಾಡ್ತೇವೆ. ಈ ಎಲ್ಲ ಅಂಶಗಳನ್ನು ಪರಿಗಣಿಸಿದಾಗ ನ್ಯಾಯಾಂಗವನ್ನು ಮೀರಿದಂಥ ಒಂದು ಅಂಗ ಇದನ್ನು ಪತ್ರಿಕಾ ರಂಗ ಅಂತ ಕರಿತೀವಿ. ಹಾಗಾಗಿ ಈ 3 ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಇವುಗಳ ಜೊತೆಗೆ ನಿಂತು ಸಮಾಜದಲ್ಲಿ ಕೆಲಸ ಮಾಡುವಂಥ ಇನ್ನೊಂದು ಅಂಗವೇ ಪತ್ರಿಕಾ ರಂಗ. ಹಾಗಾಗಿ ಪತ್ರಿಕೋದ್ಯಮವನ್ನು ನಾವು 4th ಪಿಲ್ಲರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತೇಳಿ ಕರಿತೀವಿ. ಸಂವಿಧಾನಿಕ ನ್ಯಾಯವನ್ನು ಕೊಡಬೇಕಾದಂಥ ಸಂದರ್ಭದಲ್ಲಿ ಸಾಂವಿಧಾನಿಕ ನ್ಯಾಯಕ್ಕೆ ಯಾವ ರೀತಿಯಾದಂಥ ಮಾಹಿತಿಗಳು ಬೇಕು, ಅದರ ವಿಶ್ಲೇಷಣೆ ಯಾವ ರೀತಿ ಆಗಬೇಕು, ಜನರಿಗೆ ಬೇಕಾದಂಥ ಸಂದೇಶವನ್ನು ಯಾವ ರೀತಿ ರವಾನೆ ಮಾಡಬೇಕು, ಇವೆಲ್ಲ ಕಾರ್ಯಗಳನ್ನು ಕೂಡ ಪತ್ರಿಕಾ ರಂಗ ಮಾಡ್ತದೆ. ಅದರ ಜೊತೆಗೆ ಒಂದು ಚಿಕ್ಕ ವಿಶ್ಲೇಷಣೆ ಅಂದರೆ ಯಾವುದೇ ತಪ್ಪುಗಳಾದಂಥ ಸಂದರ್ಭದಲ್ಲಿ ಅದು ಸರ್ಕಾರದ ಮಟ್ಟದಲ್ಲಿ ಅಂದರೆ ಶಾಸಕಾಂಗದ ಮಟ್ಟದಲ್ಲಿ, ಕಾರ್ಯಾಂಗದಲ್ಲಿ ಅಂದರೆ ಅಧಿಕಾರಿಗಳ ವರ್ಗದಲ್ಲಿ ಅಥವಾ ಅದು ನ್ಯಾಯಾಂಗಕ್ಕೆ ಬರುವ ಮಟ್ಟದಲ್ಲಿ ಯಾವುದೇ ಲೋಪದೋಷಗಳಾದರೂ ಕೂಡ ಅದನ್ನು ವಿಶ್ಲೇಷಿಸಿ ಮಾಹಿತಿಯನ್ನು ಸಂಗ್ರಹಿಸಿ ಆ ಮಾಹಿತಿಯ ಜೊತೆಗೆ ಜನರಿಗೆ ಯಾವ ರೀತಿ ತಲುಪಿಸಬೇಕು ಅನ್ನುವಂಥ ಕೆಲಸವನ್ನು ಪತ್ರಿಕಾ ರಂಗ ಮಾಡ್ತಾಯಿದೆ ಅನ್ನೋದು ನನ್ನ ನಂಬಿಕೆ ಸರ್. ಇದನ್ನು ಈ ಶಬ್ದವನ್ನು ಫೋರ್ತ್ ಎಸ್ಟೇಟ್ ಅನ್ನೋದನ್ನು ಮೊದಲ ಬಾರಿಗೆ ಬಳಸಿದವರು ಯಾರು, ಯಾವಾಗ? ನಿಮಗೆ ಆಯ್ಕೆ ಕೊಡ್ತಾನೆ. ಥಾಮಸ್ ಜೆಫರ್ಸನ್, ಎಡ್ಮಂಡ್ ಬರ್ಕ್. ಯಾರು ಈ ಶಬ್ದವನ್ನು ಮೊದಲ ಬಾರಿಗೆ ಜಗತ್ತಿಗೆ ಪರಿಚಯ ಮಾಡಿಕೊಟ್ಟಿದ್ದು? ನನ್ನ ಮಾಹಿತಿ ಪ್ರಕಾರ ಥಾಮಸ್ ಜೆಫರ್ಸನ್ ಅಂತ ಅನ್ಸುತ್ತೆ. ಥಾಮಸ್ ಜೆಫರ್ಸನ್ ಸ್ವಲ್ಪ ತಪ್ಪಾಯಿತು. ಎಡ್ಮಂಡ್ ಬರ್ಕ್ ಅನ್ನೋನು ಈ ಒಂದು ಶಬ್ದವನ್ನು 1787ರಲ್ಲಿ ಪರಿಚಯ ಮಾಡಿಕೊಡ್ತಾನೆ. ಈ ಒಂದು ಶಬ್ದವನ್ನು ಪಾರ್ಲಿಮೆಂಟಲ್ಲಿ ಚರ್ಚೆ ಮಾಡ್ತಾ ಇರ್ತಾನೆ. ಚರ್ಚೆ ಮಾಡುವಾಗ ತಾವು ಹೇಳಿದಂಥ 3 ಅಂಗಗಳು ಏನಿದೆ, ಆ 3 ಅಂಗಗಳಲ್ಲಿ ಎಲ್ಲೇ ದೋಷವಾದರೂ ಅದನ್ನು ಗುರುತಿಸಿ ಸರಿಪಡಿಸಿಕೊಳ್ಳಿ ಅಂತ ಹೇಳೋ ಹಕ್ಕು ಇರೋದು ನಮಗೆ. ನಮ್ಮದು 4ನೇ ಅಂಗ, ನಮ್ಮದು ಪತ್ರಿಕಾ ರಂಗ ಅಂತ ಹೇಳಿ ಅವರು ಫೋರ್ತ್ ಎಸ್ಟೇಟ್ ಅನ್ನೋ ಶಬ್ದವನ್ನು ಆತ ಬಳಸ್ತಾನೆ. ಬಹಳ
ಒಳ್ಳೆಯ ಒಡನೋಟವನ್ನು ಕೊಟ್ಟು ದಯವಿಟ್ಟು ಒಂದು ಪುಸ್ತಕವನ್ನು ಸ್ವೀಕರಿಸಿ. ನಾ ಕಂಡ ನಮ್ಮವರು ಎನ್ನುವ ಪುಸ್ತಕ, ಪ್ರಹ್ಲಾದ್ ಗುಡಿ ಇದನ್ನು ಬರೆದಿದ್ದಾರೆ. ದಯವಿಟ್ಟು ಸ್ವೀಕರಿಸಬೇಕು. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ನೊಬೆಲ್ ಪ್ರಶಸ್ತಿಯು ನಮಗೆಲ್ಲ ಗೊತ್ತಿರೋ ಹಾಗೆ ವಿಜ್ಞಾನ ಕ್ಷೇತ್ರದಲ್ಲಿ ಜಾಗತಿಕ ಮಟ್ಟದಲ್ಲಿ ಬಹುದೊಡ್ಡ ಗೌರವಯುತವಾದ ಒಂದು ಪ್ರಶಸ್ತಿ. ಭೌತಶಾಸ್ತ್ರಕ್ಕೆ, ರಸಾಯನಶಾಸ್ತ್ರಕ್ಕೆ, ವೈದ್ಯಕೀಯ ಅಥವಾ ಅಂಗಕ್ರಿಯಾಶಾಸ್ತ್ರಕ್ಕೆ, ಶಾಂತಿಗೆ, ಸಾಹಿತ್ಯಕ್ಕೆ ಹೀಗೆಲ್ಲ ಪ್ರಶಸ್ತಿ ಕೊಡ್ತಾರೆ. ಪತ್ರಿಕೋದ್ಯಮಕ್ಕೆ ಸಂಬಂಧಪಟ್ಟ ಹಾಗೆ ನೊಬೆಲ್ ಪ್ರಶಸ್ತಿ ಇಲ್ಲ, ನಿಜ. ಆದರೆ ನೊಬೆಲ್ ಪ್ರಶಸ್ತಿಗೆ ಸರಿಸಮಾನವಾದ ಪ್ರಶಸ್ತಿ ಅಂತ ಎಲ್ಲರೂ ಒಪ್ಪಿರುವಂಥ ಒಂದು ಪ್ರಶಸ್ತಿ ಇದೆ. ಆ ಪ್ರಶಸ್ತಿ ಯಾವುದು ಅಂತ ತಿಳ್ಕೋಬೇಕಾಗಿದೆ. ಯಾರು ಉತ್ತರ ಕೊಡ್ತೀವಿ? ಹಾಂ ಸರ್, ತಮ್ಮ ಹೆಸರು ಮತ್ತು ಪರಿಚಯ. ನಾವು ಸೋಮಶೇಖರ್ ಗಾಂಧಿ ಅಂತ, ನಾವೊಂದು ಖಾಸಗಿ ವಾಹಿನಿಯ ಮೆಟ್ರೋ ಹೆಡ್ಡಾಗಿ ಕೆಲಸ ಮಾಡ್ತಾಯಿದ್ದೀನಿ. ತಾವು ಹೇಳದಂತೆ ಒಂದು ನೋಬಲ್ ಅಷ್ಟೇ ಒಂದು ಭಾಳ ಪ್ರಭಾವಿಯಾದಂಥ ಒಂದು ಪ್ರಶಸ್ತಿ ಅಂದರೆ ಮ್ಯಾಗೆಸ್ಸೆ ರಾಮನ್ ಪ್ರಶಸ್ತಿ ಅವ್ರದ್ದು. ನಮ್ಮ ಕನ್ನಡದವರು ಆರ್ ಕೆ ಲಕ್ಷ್ಮಣ್ ಶಿವರಾಮ್ರವರು ಕೊರವಂಜಿ ಅಂತ ಪತ್ರಿಕೆ ನಡೆಸ್ತಾಯಿದ್ರು. ಅದಕ್ಕೆ ಕಾರ್ಟೂನ್ ಬರೀತಾಯಿದ್ರು. ಆ ಕಾರ್ಟೂನಲ್ಲಿ ಬರೆದಂತಹ ಆರ್ ಕೆ ಲಕ್ಷ್ಮಣ್ ಅವರು ಮೈಸೂರು ವಿಭಾಗದವರು ಅಂತ ಹೇಳೋಕ್ಕೆ ನಮ್ಗೆ ಭಾಳ ಒಂದು ಸಂತೋಷ ಆಗುತ್ತೆ. ಅಂಥ ಒಬ್ಬ ಪತ್ರಕರ್ತನಿಗೆ ಆ ಒಂದು ಪ್ರಶಸ್ತಿ ಸಂದಿರೋದು ನಿಜಕ್ಕೂ ನಮ್ಮ ಕರ್ನಾಟಕಕ್ಕೆ ಭಾಳ ಒಂದು ಖುಷಿಪಡುವ ಸಂಗತಿ ಅಂತ ಹೇಳ್ಬೋದು. ಆರ್ ಕೆ ಲಕ್ಷ್ಮಣ್ ಅವ್ರ ಬಗ್ಗೆ ಹಿಂದಿನ ತಲೆಮಾರವ್ರಿಗೂ ಸಹ ಗೊತ್ತಿದೆ, ಈಗಿನ ತಲೆಮಾರಿಗೂ ಗೊತ್ತಿದೆ. ಅವರು ಒಬ್ಬ ಪ್ರಸಿದ್ಧವಾದಂಥ ಕಾರ್ಟೂನ್. ಯಾಕಂದರೆ ಈಗ ಎಲ್ಲ ಕಡೆ ಒಂದು ಕಂಪ್ಯೂಟ್ರಲ್ಲಿ ಏನೇ ಒಂದು ಚಿತ್ರಗಳನ್ನು ಬಿಡಿಸ್ಬೋದು. ಆದರೆ ಅವತ್ತು ಕೈ ಬರಹದಿಂದ ಚಿತ್ರ ಬರಹವನ್ನು ಪ್ರಕಟಿಸಿ ಹಲವಾರು ಒಂದು ಕ್ರಾಂತಿನೇ ಎಬ್ಬಿಸಿದ್ದಾರೆ ಅಂತಲೇ ಹೇಳ್ಬೋದು ಆರ್ ಕೆ ಲಕ್ಷ್ಮಣ್ ಅವರು. ಯಾಕಂದರೆ ರಾಜಕೀಯವಾಗಿ ಯಾವುದೇ ಒಂದು ವಿಧವಾದಂತಹ ಒಂದು ಸ್ಟೋರಿ ಬರೆಯುವಾಗ ನಾವು ಸ್ಟೋರಿ ಮಾಡಿಬಿಡ್ತೀವಿ. ಆದರೆ ಅದನ್ನು ವ್ಯಂಗ್ಯಚಿತ್ರವಾಗಿ ಒಂದು ಕಾರ್ಟೂನ್ ಸಮೇತ ಬರೆದಾಗ ಅದು ಭಾಳ ಖ್ಯಾತಿ ಪಡೆದಿತ್ತು. ಈ ಒಂದು ಚಿತ್ರ ಯಾವಾಗ ಇತ್ತು ಅಂದರೆ ಈ ನಮ್ಮ ಲೆಟರ್ ಪ್ರೆಸ್ ಇದ್ದಾಗ, ಮುದ್ರಣ ಮಾಧ್ಯಮ ಅಂತ ಅಚ್ಚು ಮೊಳೆ ಏನು ಇದ್ದಾಗ, ಆ ಒಂದು ಸಂದರ್ಭದಲ್ಲಿ ಅವರು ಒಂದು ಬರಿತಾ ಇದ್ದಕ್ಕಂಥ ಒಂದು ಕಾರ್ಟೂನು ಭಾಳ ಪ್ರಸಿದ್ಧಿಯಾಗಿ ನಿಜವಾಗ್ಲೂ ಅವರಿಗೆ ಆರ್ ಕೆ ಲಕ್ಷ್ಮಣ್ ಅವರವರಿಗೆ ರಾಮನ್ ಮ್ಯಾಗೆಸೆ ಪ್ರಶಸ್ತಿ ಬಂದಿರೋದು ಸಂತೋಷ ಅಂತಲೇ ಹೇಳ್ಬೋದು ಸರ್. ಡಾಕ್ಟರ್ ಶಿವರಾಮ್ ಅವರನ್ನು ಮರೆಯೋ ಹಾಗಿಲ್ಲ ನಾವು. ವೃತ್ತಿಯಿಂದ ವೈದ್ಯರು, ಪ್ರವೃತ್ತಿಯಿಂದ ಹಾಸ್ಯ ಲೇಖಕರು ಅವರು. ಪಂಚಪತ್ರಿಕೆ ಏನು ಇಂಗ್ಲೀಷಲ್ಲಿ ಬರ್ತಾಯಿತ್ತು ಅದನ್ನು ಆಧಾರವಾಗಿ ಇಟ್ಕೊಂಡು ಕನ್ನಡದಲ್ಲಿ ಕೊರವಂಜಿ ಅಂತ ಪತ್ರಿಕೆ ತಂದರು. ಆ ಕೊರವಂಜಿಗೆ ತುಂಬ ಹಾಸ್ಯ ಲೇಖನಗಳು ಇರ್ತಾಯಿದ್ವು. ಹಾಗೆಯೇ ವ್ಯಂಗ್ಯ ಚಿತ್ರಗಳು ಇದ್ದರೆ ಚೆನ್ನಾಗಿರುತ್ತಲ್ಲ ಅಂತ ಹೇಳಿ ಲಕ್ಷ್ಮಣ್ಣವರನ್ನು ಗುರುತಿಸಿ ಅವರ ಪ್ರತಿಭೆಗೆ ಮನ್ನಣೆ ನೀಡಿ ಅವರ ಚಿತ್ರಗಳನ್ನು ಪ್ರಕಟಿಸಿ ಸಂಭಾವನೆಯನ್ನು ಕೊಡ್ತಾಯಿದ್ರು ಶಿವರಾಮ್ ಅವರು. ನಮ್ಮ ನಂಬಿಕೆಯನ್ನು ಹುಸಿ ಮಾಡಲಿಲ್ಲ ಆರ್ ಕೆ ಲಕ್ಷ್ಮಣ್ಣವರು. ಅವರು ರಾಷ್ಟ್ರ ಮಟ್ಟದಲ್ಲಿ, ಜಾಗತಿಕ ಮಟ್ಟದಲ್ಲಿ ವ್ಯಂಗ್ಯ ಚಿತ್ರಕಾರರಾಗಿ ಪ್ರಸಿದ್ಧಿಯನ್ನು ಪಡೆದರು. ಒಂದು ಇಡೀ ಪುಟದಲ್ಲಿ ವಿವರಿಸೋದಕ್ಕೆ ಕಷ್ಟವಾಗಬಹುದಾದಂಥ ಒಂದು ವಿಚಾರವನ್ನು ಕೆಲವೇ ರೇಖೆಗಳಲ್ಲಿ ಅವರು ಗುರುತಿಸ್ತಾ ಇದ್ದರು. ಹಾಗಾಗಿ ಲಕ್ಷ್ಮಣ್ಣವರಿಗೆ ಜಾಗತಿಕ ಮಟ್ಟದಲ್ಲಿ ಪತ್ರಿಕೋದ್ಯಮದ ನೊಬೆಲ್ ಪ್ರಶಸ್ತಿ ಅಂತ ಹೆಸರನ್ನು ಪಡೆದಿರುವಂಥ ಈ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ ಅವರಿಗೆ ದೊರಕಿತ್ತು ಅಂತ ಆಶ್ಚರ್ಯ ಏನಿಲ್ಲ. ಅರ್ಹರಿಗೆ ಪ್ರಶಸ್ತಿ ದೊರೆತಿದೆ ಅಂತ ನಾವೆಲ್ಲ ಸಂತೋಷವನ್ನು ಪಡಬಹುದು. ಗುರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಹೊಸಗನ್ನಡ ಪ್ರಬಂಧ ಸಂಕಲನ ಅಂತ ಪುಸ್ತಕವನ್ನು ಸಂಪಾದಿಸಿದ್ದಾರೆ. ಈ ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇವೆ, ದಯವಿಟ್ಟು ಸ್ವೀಕರಿಸಿ. ಧನ್ಯವಾದಗಳು ಸರ್. ಪತ್ರಿಕೆಗಳಲ್ಲಿ ನಾವು ಯಾವುದೇ ಒಂದು ಸುದ್ದಿಯನ್ನು ಓದುವಾಗ ಅಲ್ಲಿ ಬರೆದಿರ್ತಾರೆ, ನಮ್ಮ ಸುದ್ದಿ ಮೂಲದಿಂದ, ಫ್ರಮ್ ಅವರ್ ಸೋರ್ಸಸ್, ಇಂಡಿಪೆಂಡೆಂಟ್ ಸೋರ್ಸಸ್ ಹೀಗೆಲ್ಲ ಬರೆದಿರ್ತಾರೆ. ಈ ಸೋರ್ಸ್ ಅನ್ನೋ ಶಬ್ದ, ಮೂಲ ಅನ್ನೋ ಶಬ್ದ ಏನು ಅಂತ ತಿಳ್ಕೋಬೇಕಾಗಿದೆ. ಎಲ್ಲವನ್ನೂ ಮೂಲ ಅಂತ ಕರೀಲಿಕ್ಕಾಗಲ್ಲ. ಆದರೆ ಪತ್ರಿಕೋದ್ಯಮದಲ್ಲಿ ಸೋರ್ಸ್ ಅಂದರೆ ಅದರ ಅರ್ಥ ಏನು ಅಂತ ನಾವು ತಿಳ್ಕೋಬೇಕು. ಯಾರು ಮೇಡಮ್ ತಿಳಿಸ್ಕೊಡ್ತೀರಾ? ತಮ್ಮ ಹೆಸರು ಮತ್ತು ಪರಿಚಯ. ನಾನು ಪರಿಮಳ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘ ಬೆಂಗಳೂರು ಘಟಕದ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಈಗ ಏನು ಸರ್ ಕೇಳಿದ್ರು ಈಗ ಸುದ್ದಿ ಮೂಲ ಅಂತ. ಸುದ್ದಿ ಮೂಲ ಪ್ರತಿ ಯಾವುದೇ ಒಂದು ಮಾಧ್ಯಮ ಸಂಸ್ಥೆ ಇರ್ಬೋದು, ಪತ್ರಿಕೆಗಳಿರ್ಬೋದು, ಸುದ್ದಿ ಮೂಲ ಭಾಳ ಮುಖ್ಯವಾದದ್ದು. ಸುದ್ದಿ ಮೂಲದ ವ್ಯಕ್ತಿಗಳು ಯಾವುದು, ನಾವು ಏನು ಸುದ್ದಿ ಮಾಡ್ತಾಯಿದ್ದೀವಿ
ಆ ಸುದ್ದಿ ಮೂಲ ಸರಿಯಾಗಿದೆಯೋ ತಪ್ಪಾಗಿದೆಯೋ ಅದನ್ನೆಲ್ಲ ಪರಿಶೀಲಿಸಿ ಪರಾಮರ್ಶಿಸಿ ನಾವು ಅದನ್ನು ನೋಡಬೇಕಾಗ್ತದೆ. ಯಾವುದನ್ನೇ ಯಾರೋ ಒಬ್ಬರು ಹೇಳಿದ್ರು ಅಂಥೇಳಿ ಪ್ರಕಟ ಮಾಡೋಕ್ಕಾಗಲ್ಲ, ಅಥವಾ ಯಾರೋ ಒಂದು ಸೋರ್ಸ್ ಕೊಟ್ಟರು ಅಂಥೇಳಿ ಪ್ರಕಟ ಮಾಡೋಕ್ಕಾಗಲ್ಲ. ಅಥೆಂಟಿಕ್ಕಾಗಿ ಒಂದು ಸುದ್ದಿನ ಅದು ಸುದ್ದಿ ನಿಜವಾ ಅಥವಾ ಸುಳ್ಳ ಅನ್ನೋದನ್ನು ಪರಾಮರ್ಶಿಸಿ ನಾವು ಅದನ್ನು ಬರಿಬೇಕಾಗ್ತದೆ, ಅಥವಾ ಯಾವುದೇ ಮೀಡಿಯಾದಲ್ಲೂ ಪ್ರಸಾರ ಮಾಡಬೇಕಾಗ್ತದೆ. ಇವತ್ತು ಆಲ್ಮೋಸ್ಟು ಆ ಥರದ ಒಂದು ಪ್ರಸಾರ ಬ್ರೇಕಿಂಗ್ ಸುದ್ದಿಗಳಲ್ಲೇ ಹೆಚ್ಚಾಗಿ ಹೋಗ್ತಾ ಇದೆ ಹೊರತು ಆ ಸುದ್ದಿ ಮೂಲ ಹುಡುಕಿ ಅದು ಸತ್ಯನೋ ಸುಳ್ಳೋ ಅಂತೇಳಿ ಅದು ವಿಮರ್ಶೆ ಮಾಡಿ ಮಾಡುವಂಥದ್ದು ಭಾಳ ಕಡಿಮೆ ಆಗಿದೆ ಇವತ್ತಿನ ಪ್ರಸ್ತುತ ವಿದ್ಯಮಾನಗಳಲ್ಲಿ, ಮಾಧ್ಯಮ ಇರ್ಬೋದು, ಪತ್ರಿಕೆಗಳಲ್ಲಿರ್ಬೋದು ಅಂತ ನನ್ನ ಅಭಿಪ್ರಾಯ. ಸರಿಯಾದ ಉತ್ತರ ಕೊಟ್ಟರೆ. ಪತ್ರಿಕೆಗಳಲ್ಲಿ ಸಾಮಾನ್ಯವಾಗಿ ಸೋರ್ಸ್, ಅನಾನಿಮಸ್ ಸೋರ್ಸ್ ಅಂತ 2 ಶಬ್ದಗಳನ್ನು ಬಳಸೋದುಂಟು. ಸ್ಪಷ್ಟವಾಗಿ ಅನಾನಿಮಸ್ ಸೋರ್ಸ್ ಅಂದಾಗ ಸುದ್ದಿ ಬಂದಿದೆ, ಈ ಸುದ್ದಿ ನಿಜವಿರಬಹುದು ಸುಳ್ಳೂ ಇರಬಹುದು ಅನ್ನುವ ಕಲ್ಪನೆ ನಮಗೆ ಬಿಟ್ಬಿಡ್ತಾರೆ ಅವರು ಖಚಿತಪಡಿಸೋಲ್ಲ. ಆದರೆ ಫ್ರಮ್ ಅವರ್ ಸೋರ್ಸಸ್ ಅಂತ ಹೇಳಿದಾಗ ಆ ಸುದ್ದಿಯನ್ನು ಅವರು ಸ್ವತಂತ್ರವಾಗಿ ಪರೀಕ್ಷೆ ಮಾಡಿ ಹೌದು ಇದು ನಿಜ ಅನ್ನೋದನ್ನು ತಿಳ್ಕೊಂಡಿರ್ತಾರೆ. ಹಾಗಾಗಿ ಪತ್ರಿಕೆಯನ್ನು ಓದೋವಾಗ ಅಲ್ಲಿ ಇರಬಹುದಾದಂಥ ಕೆಲವು ಪಾರಿಭಾಷಿಕ ಪದಗಳು ಏನಿರುತ್ತೆ ಅವುಗಳ ಅರ್ಥ ತಿಳ್ಕೊಂಡ್ರೆ ಸುದ್ದಿಯನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬಹುದು. ಮೇಡಮ್, ತುಂಬ ಸಂತೋಷ. ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇವೆ, ಸಿದ್ಧಲಿಂಗ ಪಟ್ಟಣ ಶೆಟ್ಟಿ ನೀನಾ ಅಂತ ಈ ಒಂದು ಪುಸ್ತಕದ ಹೆಸರು. ಕವನ ಸಂಕಲನ, ದಯವಿಟ್ಟು ಸ್ವೀಕರಿಸಿ. ಪತ್ರಿಕೋದ್ಯಮ ಅಂದರೆ ನಾವು ಮುದ್ರಣ ಮಾಧ್ಯಮದ ಮುದ್ರಿತ ಪತ್ರಿಕೆ ಅಂತ ಯೋಚನೆ ಮಾಡೋದುಂಟು. ಆದರೆ ಮೊದಲ ಬಾರಿಗೆ ವಿದ್ಯುನ್ಮಾನ ಮಾಧ್ಯಮದಲ್ಲೂ ಪತ್ರಿಕೋದ್ಯಮ ಇರಲಿಕ್ಕೆ ಸಾಧ್ಯ ಅನ್ನೋದನ್ನು ಬಹುದೊಡ್ಡ ಪ್ರಮಾಣದಲ್ಲಿ ಎಲ್ಲರೂ ಒಪ್ಪುವಂತೆ ರಾಷ್ಟ್ರೀಯ ಮಟ್ಟದಲ್ಲಿ ಈ ವಿದ್ಯುನ್ಮಾನ ಪತ್ರಿಕೋದ್ಯಮವನ್ನು ಪ್ರಸಿದ್ಧಿಗೆ ತಂದಂತಹ ವ್ಯಕ್ತಿ ಯಾರು ಅಂತ ತಿಳ್ಕೋಬೇಕಾಗಿದೆ. ಸರ್, ತಾವು ಹೇಳ್ತೀರಾ ತಮ್ಮ ಹೆಸರು ಮತ್ತು ಪರಿಚಯ? ಸರ್, ನನ್ನ ಹೆಸರು ಟಿ ರಾಘವನ್ ಅಂತ. ನಾನು ಇಂಡಿಯಾ ಟಿ ವಿ ನ್ಯಾಷನಲ್ ಮೀಡಿಯಾಕ್ಕೆ ಸೌತ್ ಇಂಡಿಯಾ ಎಡಿಟರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಹೆಸರು ಬಂತು ಡಾಕ್ಟರ್ ಪ್ರಣವ್ ರಾಯ್. ಅವರು ವರ್ಲ್ಡ್ ದಿಸ್ ವೀಕ್ ಅಂತ ಒಂದು ಪ್ರೋಗ್ರಾಮ್ ಲಾಂಚ್ ಮಾಡಿದರು 1988ನಲ್ಲಿ. ದೂರದರ್ಶನ್ನಲ್ಲಿ ಆ ಪ್ರೋಗ್ರಾಮ್ ಬಂತು. ಸ್ಟಾರ್ ಇಂಡಿಯಾ ಜೊತೆಗೆ ಅವ್ರು ಕೊಲಾಬ್ರೇಷನ್ ಮಾಡಿಬಿಟ್ಟು ಇಟ್ ವಾಸ್ ಫಸ್ಟ್ ಟೆಲಿವೈಸ್ ಪ್ರೋಗ್ರಾಮ್ ಅಂತ ಹೇಳ್ಬೋದು. ಅದಕ್ಕೆ ಆದಮೇಲೆ 2003ನಲ್ಲಿ ಅವ್ರದ್ದು ಇಂಡಿಪೆಂಡೆಂಟ್ ನ್ಯೂಸ್ ಚಾನಲ್ ಬಂತು. ಬಟ್ ಅದಕ್ಕೆ ಮುಂಚೆ 1999ನಲ್ಲಿ ಫಸ್ಟ್ ಹಿಂದಿ ನ್ಯೂಸ್ ಚಾನಲ್ ಪ್ರೈವೇಟ್ಲಿ ಹ್ಯಾಂಡಲ್ಡ್ ಆಫ್ಟರ್ ದೂರದರ್ಶನ್ ಅಂತ ಹೇಳಿದ್ರೆ ಝೀ ನ್ಯೂಸ್ ಅಂತ ಹಿಂದಿ ನ್ಯೂಸ್ ಚಾನಲ್ ಬಂತು. ಆದಮೇಲೆ 2003ನಲ್ಲಿ NDTV ಫುಲ್ ಫ್ಲೆಜ್ಡ್ ನ್ಯೂಸ್ ಚಾನಲ್ ಆಗಿ ಕನ್ವರ್ಟ್ ಆಗಿ ಮಾಡಿದರು ಅವರು. ಒಳ್ಳೆ ಉತ್ತರ ಕೊಟ್ಟರೆ. ತಮಗೆ ಒಂದು ಪುಸ್ತಕ ಕೊಡ್ತಾ ಇದ್ದೇವೆ, ಮಳೆಯಲ್ಲಿ ನೆನೆದ ಕಥೆಗಳು ಅಂತ. ಜೋಗಿ ಮತ್ತು ಗೋಪಾಲಕೃಷ್ಣ ಕುಂಟೆನಿ ಸಂಪಾದಿಸಿರುವ ಪುಸ್ತಕ ತಮಗೆ ಕೊಡ್ತಾ ಇದ್ದೇವೆ. ದಯವಿಟ್ಟು ಸ್ವೀಕರಿಸಿ. ಕನ್ನಡ ಪತ್ರಿಕೋದ್ಯಮ ಮಾತ್ರ ಅಲ್ಲ, ಭಾರತೀಯ ಅಥವಾ ಅಂತಾರಾಷ್ಟ್ರೀಯ ಮಟ್ಟದ ಪತ್ರಿಕೋದ್ಯಮದಲ್ಲಿ ಸುದ್ದಿಯನ್ನು ಕೇಳುವಾಗ ಆಫ್ ದಿ ರೆಕಾರ್ಡ್ ಅನ್ನೋ ಒಂದು ಶಬ್ದವನ್ನು ಬಳಸ್ತಾರೆ. ಆಫ್ ದಿ ರೆಕಾರ್ಡ್ ಅಂದರೆ ಏನು? ಅನಧಿಕೃತವಾಗಿ ಅಂತ ಅರ್ಥ ಬರುತ್ತೆ ಕನ್ನಡದಲ್ಲಿ. ಅನಧಿಕೃತವಾಗಿರೋ ವಿಚಾರವನ್ನು ನೀವು ಯಾಕೆ ನಮಗೆ ತಿಳಿಸ್ತೀರಿ ಅನ್ನೋ ಪ್ರಶ್ನೆಯೂ ಬರುತ್ತೆ. ವಾಸ್ತವದಲ್ಲಿ ಆಫ್ ದ ರೆಕಾರ್ಡ್ ಅಂದ್ರೇನು, ಅದರ ಹಿನ್ನೆಲೆಯಲ್ಲಿ ಇರುವಂಥ ನಿಜವಾದ ಅರ್ಥ ಏನು ಅಂತ ತಿಳ್ಕೊಬೇಕಾಗಿದೆ. ಯಾರು ತಿಳಿಸ್ಕೊಡ್ತೀರಿ ಸರ್? ಸರ್, ನಾನು ಶ್ರೀಧರ್, ಬ್ಯಾಂಗ್ಳೂರ್ ಪ್ರೆಸ್ ಕ್ಲಬ್ ಪ್ರೆಸಿಡೆಂಟು. ಸರ್, ಆಫ್ ದ ರೆಕಾರ್ಡ್ಗೆ ಒಂದೇ ಪದದಲ್ಲಿ ಹೇಳೋದಾದರೆ, ನಾನು ಹೇಳಿದೆ ಅಂತ ಹೇಳ್ಬೇಡ ಗುರು. ಅಂದರೆ ಸತ್ಯ ಗೊತ್ತು ಅವನಿಗೆ. ಅಲ್ಲ, ಆಫ್ ದ ರೆಕಾರ್ಡ್ ಈಸ್ ನಾನು ಹೇಳಿದೆ ಅಂತ ಹೇಳ್ಬೇಡ, ನೀನು ಬೇಕಾದ್ರೆ ಬರ್ಕೋ, ನೀನು ಸುದ್ದಿ ನೀನು ಸುದ್ದಿ ಬರ್ಕೋ. ರಾಜಕಾರಣಿಗಳಿರ್ಬೋದು, ಅಧಿಕಾರಿಗಳು ತಮ್ಮ ಇಲಾಖೆಯಲ್ಲಿ ಏನು ಆಗ್ತಾ ಇದೆ ಅನ್ನುವಂತಹ ವಿಚಾರಗಳನ್ನು ಜನರಿಗೆ ತಿಳಿಸುವಂತಹ ಕೆಲಸವನ್ನು ಮಾಡಬೇಕು ಅನ್ನೋದಾದರೆ ಅವರು ಸಚಿವರಿಂದ ಹೇಳಿಸ್ಬೇಕಾದಂಥ ಅವಶ್ಯಕತೆ ಇಲ್ಲ. ಕೆಲವೊಂದು ವಿಚಾರಗಳನ್ನು ಪತ್ರಕರ್ತರಿಗೆ ಅವರು ಮಾಹಿತಿಗಳನ್ನ ಕೊಡ್ತಾರೆ. ಆ ಮಾಹಿತಿ ಆಧಾರದ ಮೇಲೆ ಪತ್ರಿಕೆಗಳಲ್ಲಿ ಬಂದಾಗ ಆ ಇಲಾಖೆಯಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನುವಂಥದ್ದು ಜನರಿಗೆ ಗೊತ್ತಾಗುತ್ತೆ. ಇನ್ನು ರಾಜಕೀಯದ ಒಂದು ವಿಚಾರಕ್ಕೆ ಬರೋದಾದರೆ, ರಾಜಕೀಯ ಅಂದಾದ್ಮೇಲೆ ಅದು ಒಂದು ಸರ್ಕಾರವನ್ನು ನಿರ್ಧಾರ ಮಾಡುವಂತಹ ಒಂದು ಪ್ಲ್ಯಾಟ್ಫಾರ್ಮು. ಆ ಒಂದು ವೇದಿಕೆಯಲ್ಲಿ ಏನಾಗ್ತಾ ಇದೆ, ಏನಾಗ್ತಾ ಇಲ್ಲ
ಅನ್ನುವಂಥದ್ರ ಬಗ್ಗೆ ಕೆಲವೊಂದು ರಾಜಕಾರಣಿಗಳು ತಮ್ಮ ಹೆಸರುಗಳನ್ನು ಬಹಿರಂಗಗೊಳಿಸದೆ ಅವರು ಮಾಹಿತಿಗಳನ್ನು ಕೊಡ್ತಾರೆ. ಆ ಮಾಹಿತಿ ಆಧರಿಸಿ ನಾವು ಅದನ್ನು ವರದಿ ಮಾಡ್ತೇವೆ. ಈ ಹಿಂದೆ ಹಲವಾರು ಬಾರಿ ನನ್ನ ಒಂದು ಎಕ್ಸ್ಪೀರಿಯನ್ಸಲ್ಲಿ ಸರ್ ಆಲ್ಮೋಸ್ಟ್ ಸುಮಾರು ಈ ಥರದ್ದು ನಡೆದಿದೆ. ಒಂದು ಸಮಯ ನಿಮಗೆ ಗುಲ್ಬರ್ಗ ಜಿಲ್ಲೆಯನ್ನು ವಿಭಜನೆ ಮಾಡುವಂತಹ ಒಂದು ವಿಚಾರವನ್ನು ಕ್ಯಾಬಿನೆಟ್ಟಲ್ಲಿ ಪ್ರಸ್ತಾಪ ಆಗಿತ್ತು. ಆದರೆ ಆ ಕ್ಯಾಬಿನೆಟ್ನಲ್ಲಿ ಆ ವಿಚಾರಕ್ಕೆ ಮನ್ನಣೆ ಸಿಗಲಿಲ್ಲ. ನಾನು ನಮ್ಮ ವಾಹಿನಿಯಲ್ಲಿ ಅದನ್ನು ಪ್ರಕಟ ಮಾಡಿದೆ. ಆ ಪ್ರಕಟ ಮಾಡಿದ ಮೇಲೆ ನಿಮಗೆ ಗುಲ್ಬರ್ಗದಲ್ಲಿ ದೊಡ್ಡ ಗಲಾಟೆನೇ ಆಗಿತ್ತದು. ಅದೇ ರೀತಿಯಲ್ಲಿ ನಮ್ಮ ಹಂಪಿ ಹತ್ರ ಟೆರರಿಸ್ಟ್ಗಳು ಬಂದಿರುವಂತಹ ಒಂದು ವಿಚಾರವನ್ನು ಒಬ್ಬ ಅಧಿಕಾರಿ ಅವತ್ತು ಗುಪ್ತಚರ ಇಲಾಖೆಯ ಮುಖ್ಯಸ್ಥರಾಗಿದ್ದರು, ಅವರು ನನಗೆ ಸ್ನೇಹಿತರಾಗಿದ್ದರು. ಅವರು ಈ ವಿಚಾರವನ್ನು ಹೇಳಿದರು ನನಗೆ. ನಾನು ಈ ವಿಚಾರವನ್ನು ನಾನು ಅವತ್ತು ಹೆಡ್ಲೈನ್ಸ್ನಲ್ಲಿ ನಮ್ಮ ವಾಹಿನಿಯಲ್ಲಿ ನಾನು ಅದನ್ನು ತೋರಿಸಿದ್ದೆ. ಅದಾದ ಒಂದೇ ವಾರದಲ್ಲಿ NIA ಅವರು ಬಂದುಬಿಟ್ಟು ಅವ್ರನ್ನೆಲ್ಲ ಅರೆಸ್ಟ್ ಮಾಡಿ ಅವ್ರನ್ನೆಲ್ಲ ಕ್ಯಾಪ್ಚರ್ ಮಾಡಿಕೊಂಡು ತೆಗೆದುಕೊಂಡು ಹೋಗಿದ್ದರು. ಸೊ ದಿಸ್ ಆರ್ ಆಲ್ ದ ಥಿಂಗ್ಸ್. ತುಂಬ ಸೆನ್ಸಿಟಿವ್ ವಿಚಾರಗಳನ್ನು ಇದೇ ರೀತಿಯಲ್ಲಿ ನಮಗೆ ಆಫ್ ದ ರೆಕಾರ್ಡ್ ಮೂಲಕನೇ ಕೆಲವೊಂದು ಮಂದಿ ಹೇಳ್ತಾರೆ. ಇನ್ಫಾರ್ಮಲ್ ಆಗಿ ಈ ವಿಚಾರಗಳು ಬಂದಾಗ ಇವು ದೊಡ್ಡ ಮಟ್ಟದ ಸುದ್ದಿಗಳಾಗ್ತವೆ. ಇದನ್ನು ನಾವು ಆಫ್ ದ ರೆಕಾರ್ಡ್ ಅಂತ ಕರಿತೇವೆ. ಈ ಆಫ್ ದ ರೆಕಾರ್ಡ್ ವಿಚಾರಗಳು ಸತ್ಯವಾಗಿದ್ದರೂ ಕೂಡ ಆ ವಿಚಾರಗಳನ್ನು ಇವ್ರು ಯಾರೂ ಕೂಡ ಬಹಿರಂಗವಾಗಿ ಬಂದುಬಿಟ್ಟು ನಾನು ಹೇಳಿದೆ ಅಂತ ಹೇಳು ಅಂತ ಯಾರೂ ಕೂಡ ಹೇಳೋದಿಲ್ಲ. ಬಟ್ ಜನರಿಗೆ ಮತ್ತು ಸಮಾಜದ ಸ್ವಾಸ್ಥ್ಯಕ್ಕೆ ಯಾವ ವಿಚಾರ ತಲುಪಬೇಕೋ ಆ ವಿಚಾರಗಳನ್ನು ಅವರು ಪತ್ರಕರ್ತರ ಮೂಲಕ ರವಾನಿಸ್ತಾರೆ. ಇದು ಆಫ್ ದ ರೆಕಾರ್ಡ್ ಅಂತ. ಆಫ್ ದಿ ರೆಕಾರ್ಡ್ನ ಆನ್ ದಿ ರೆಕಾರ್ಡ್ ಆಗಿ ಎಲ್ಲ ನೀವು ಸ್ಪಷ್ಟವಾಗಿ ವಿವರಿಸಿದ್ದೀರಿ. ಥ್ಯಾಂಕ್ ಯು ಸರ್. ದಯವಿಟ್ಟು ಈ ಪುಸ್ತಕ ಸ್ವೀಕರಿಸಿ ಸವಿಸ್ಮೃತಿ ಅಂತ ಹೇಳಿ. ನಮ್ಮ ಕರ್ನಾಟಕದಲ್ಲಿ ವಿಧವಾ ವಿವಾಹ ಅನ್ನೋದು ಹೇಗೆ ಆರಂಭವಾಯಿತು, ಯಾರು ಮುಂದುವರಿಸಿದ್ರು, ಯಾರ್ಯಾರು ವಿಧವಾ ವಿವಾಹವನ್ನು ಆಗಿದ್ದಾರೆ, ಹೀಗೆ ಸಮಗ್ರ ಮಾಹಿತಿಯನ್ನು ಒಳಗೊಂಡಂಥ ಸೊಗಸಾದ ಪುಸ್ತಕ ಬಾಬಂ ಶೇಷ ಅವರು ಇದನ್ನು ಬರೆದಿದ್ದಾರೆ. ತಮಗೆ ಕೊಟ್ಟಿದ್ದೇನೆ. ಪತ್ರಿಕೆಗಳಲ್ಲಿ ಸಾಕಷ್ಟು ಸುದ್ದಿಗಳು ಇರುತ್ತವೆ. ಆದರೆ ಯಾವುದಾದರೂ ಒಂದು ಸುದ್ದಿಗೆ ಸಂಬಂಧಪಟ್ಟ ಹಾಗೆ ಸಂಪಾದಕೀಯ ಅಥವಾ ಎಡಿಟೋರಿಯಲ್ ಅಂತಲೂ ಇರುತ್ತೆ. ಈಗ ನಮಗೆ ತಿಳ್ಕೋಬೇಕಾದಂಥ ವಿಚಾರ ಏನು ಅಂದರೆ, ಈ ಸಂಪಾದಕೀಯಕ್ಕೂ ಸುದ್ದಿಗೂ ಏನು ವ್ಯತ್ಯಾಸ, ಯಾವುದನ್ನು ನಂಬಬೇಕು, ಯಾವುದನ್ನು ಬಿಡಬೇಕು ನಾವು, ಈ ಬಗ್ಗೆ ನಮ್ಮ ಅನುಮಾನ ಯಾರು ಪರಿಹರಿಸ್ತೀವಿ? ದಯವಿಟ್ಟು ಹೇಳಿ ಸರ್. ಸುದ್ದಿಗೂ ಸಂಪಾದಕೀಯಕ್ಕೂ ಇರುವಂಥ ವ್ಯತ್ಯಾಸ ಸಿಂಪಲಾಗಿ ಹೇಳ್ಬೋದು. ಅಂದರೆ ಸುದ್ದಿ ಆ ಘಟನೆ ನಡೆದಂಥ ಸಂದರ್ಭ, ಯಾವುದೋ ಒಂದು ಸಮಾವೇಶ, ಯಾವುದೇ ಒಂದು ಕಾರ್ಯಕ್ರಮ ನಡೆದರೆ ಆ ಕಾರ್ಯಕ್ರಮಕ್ಕೆ ಕುರಿತಂತೆ ನಾವು ಬರೆಯಬೇಕಾದಂಥ ಸುದ್ದಿ, ಆ ಕಾರ್ಯಕ್ರಮ ಯಾರು, ಏನು, ಎಲ್ಲಿ, ಹೇಗೆ, ಯಾರು ಭಾಗವಹಿಸಿದ್ರು, ಅದರ ನೈಜ ಚಿತ್ರಣವನ್ನು ಕೊಡ್ತೀವಿ. ಆದರೆ ಸಂಪಾದಕೀಯ ಅಂತ ಬಂದಾಗ ಯಾವುದೇ ಪತ್ರಿಕೆಗಳು ಆ ಒಂದು ಸುದ್ದಿಗೆ ಕುರಿತಂತೆ ತಮ್ಮ ವಿಶ್ಲೇಷಣೆ ಮತ್ತು ತಮ್ಮ ಧ್ಯೇಯವನ್ನು ತಿಳಿಸ್ತವೆ. ಈಗ ಇರಾನ್ನಲ್ಲಿ ನಡೀತಿರುವಂಥ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೇನೆ. ಇರಾನ್ನಲ್ಲಿ ನಡೀತಿರುವಂಥ ಯುದ್ಧದ ಸನ್ನಿವೇಶವನ್ನು ಆಯಾ ಪತ್ರಿಕೆಗಳು ಯಾವ ರೀತಿ ವಿಶ್ಲೇಷಿಸ್ತವೆ, ಅವನ್ನು ತಮ್ಮ ನುಡಿಯ ರೀತಿಯಲ್ಲಿ ಕೊಡೋದು, ಅಂದರೆ ತಾವೇನು ಯೋಚನೆ ಮಾಡ್ತೀವಿ ಅನ್ನೋದನ್ನು ತೋರಿಸೋದೇ ಸಂಪಾದಕೀಯ ಸರ್. ಅದು ಎಡಿಟೋರಿಯಲ್ ಸಾಮಾನ್ಯವಾಗಿ ಸಂಪಾದಕನ ಅಥವಾ ಆ ಪತ್ರಿಕೆಯ ಸಂಸ್ಥೆ ಏನಿದೆ ಅವರ ಒಪಿನಿಯನ್ ಅಷ್ಟೇ, ಅವರ ಅನಿಸಿಕೆ. ಅದು ಸರಿ ಇರಬಹುದು, ತಪ್ಪಿರಬಹುದು, ಅದು ಬೇರೆ ವಿಚಾರ. ಆದರೆ ಸುದ್ದಿ ಏನು ನಡೆದಿದೆ ಅದರ ಮಾಹಿತಿ ಅಷ್ಟೇ ತಿಳಿಸುತ್ತೆ ಸುದ್ದಿ. ಹೊಸಿಲೊಳಗಿನ ಹಾಡು, ನಾಗಮಣಿ ಹೊಸಕೆರೆ ಬರೆದಂಥ ಕವನ ಸಂಕಲನ. ದಯವಿಟ್ಟು ಸ್ವೀಕರಿಸಿ. ನಮ್ಮ ಕರ್ನಾಟಕದ ಓರ್ವ ಪತ್ರಿಕೋದ್ಯಮಿಗೆ ಪದ್ಮ ಪ್ರಶಸ್ತಿ ಬಂದಿದೆ. ಅವ್ರು ಯಾರು ಹೇಳ್ತೀರಿ? ಪದ್ಮಭೂಷಣ ಗೌರವ ಅವರಿಗೆ ದೊರೆತಿದೆ ನಮ್ಮ ಕರ್ನಾಟಕದವರು. ಅವರು ಮುದ್ರಣ ಮಾಧ್ಯಮದವರು ಆಗಿದ್ದಾರೋ ಇಲ್ವೋ ಗೊತ್ತಿಲ್ಲ, ಆದರೆ ವಿದ್ಯುನ್ಮಾನ ಮಾಧ್ಯಮದಲ್ಲಂತೂ ಇದ್ದಾರೆ. ಆಯ್ಕೆಗಳನ್ನು ಕೊಡಬಹುದಾ? ಆಯ್ಕೆಗಳನ್ನು ಕೊಡಿ ಅಂತ ಹೇಳ್ತಾ ಇದ್ದಾರೆ. ಸೂರ್ಯಪ್ರಕಾಶ್ ಮತ್ತು ಚಂದ್ರಪ್ರಕಾಶ್. ಸರ್, ಸೂರ್ಯಪ್ರಕಾಶ್ ಇದು ಸರಿ ಉತ್ತರ. ಯಾಕೆಂದರೆ ಅವರು ಪ್ರಸಾರ ಭಾರತಿನಲ್ಲೂ ಕೂಡ ಮುಖ್ಯಸ್ಥರಾಗಿದ್ದರು ಅವರು. ಸೊ ಸೂರ್ಯಪ್ರಕಾಶ್ ಇಸ್ ದ ರೈಟ್ ಆನ್ಸರ್. ಸೂರ್ಯಪ್ರಕಾಶ್ ಉತ್ತರ ಸರಿಯಾಗಿದೆ.
ರಾಜಯೋಗ ಧರ್ಮರಕ್ಷಣೆ ಭಗವತಿ ಬರೆದಂಥ ಪುಸ್ತಕ ತಮಗೆ ಕೊಡ್ತಾ ಇದ್ದೇನೆ. ಸೂರ್ಯಪ್ರಕಾಶ್ ಅವರು ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಅವರು ಸಲ್ಲಿಸಿದಂಥ ಕಾಣಿಕೆ ಏನಿದೆ ಅದನ್ನು ಪರಿಗಣಿಸಿ ಅವರಿಗೆ ಪದ್ಮಗೌರವವನ್ನು ನೀಡಿದ್ದಾರೆ. ವೀಕ್ಷಕರೇ, ಇದುವರೆಗೂ ತಾವು ವಿಶೇಷವಾದ ಥಟ್ ಅಂತ ಹೇಳಿ ಕಾರ್ಯಕ್ರಮವನ್ನು ನೋಡಿದ್ವಿ. ಬೆಂಗಳೂರು ಪ್ರೆಸ್ ಕ್ಲಬ್ ಆವರಣದಲ್ಲಿ ಇಲ್ಲಿ ಇರುವಂಥ ಪತ್ರಕರ್ತರು ಯಾರಿದ್ದಾರೆ ಅವರನ್ನು ಭೇಟಿಯಾಗಿ ಅವರ ಜೊತೆ ಒಂದಷ್ಟು ಮಾತುಕತೆಯನ್ನು ಆಡಿ ಪತ್ರಿಕೋದ್ಯಮದ ಕೆಲವು ಸೂಕ್ಷ್ಮಗಳನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗಿದೆ. ಅದರಲ್ಲೂ ಪತ್ರಿಕೋದ್ಯಮದಲ್ಲಿ ಬಳಸುವಂಥ ಕೆಲವು ಪಾರಿಭಾಷಿಕ ಪದಗಳು ಏನಿದೆ ಅವುಗಳನ್ನು ಬಹಳ ವಿಸ್ತಾರವಾಗಿ ವಿಸ್ತೃತವಾಗಿ ಸೋದಾಹರಣವಾಗಿ ವಿವರಿಸಿದ್ದಾರೆ. ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.